ಡಾಲಿ ಧನಂಜಯ್ ಅಭಿನಯದ ಝೀಬ್ರಾ ಚಿತ್ರ ಮೊನ್ನೆಯಷ್ಟೇ ರಿಲೀಸ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ. ತೆಲುಗು ಮತ್ತು ಕನ್ನಡ ಹೀಗೆ 2 ಭಾಷೆಯಲ್ಲಿ ಈ ಚಿತ್ರ ರಿಲೀಸ್ ಆಗಿದೆ. ಇದರ ಬೆನ್ನಲ್ಲಿಯೇ ಚಿತ್ರವನ್ನು ತೆಲುಗು ಪ್ರೇಕ್ಷಕರು ತುಂಬಾನೇ ಚೆನ್ನಾಗಿ ರಿಸೀವ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ಡಾಲಿ ಧನಂಜಯ್ ಬೇಡಿಕೆ ಕೂಡ ಇದೀಗ ಹೆಚ್ಚಾಗಿದೆ. ಈ ಮೊದಲು ತೆಲುಗು ಭಾಷೆಯ ಚಿತ್ರಗಳಲ್ಲಿ ಡಾಲಿಗೆ ಕೇವಲ ವಿಲನ್ ಪಾತ್ರಗಳೇ ಹುಡುಕಿಕೊಂಡು ಬರ್ತಾ ಇದ್ದವು. ಆದರೆ ಝೀಬ್ರಾ ಚಿತ್ರ ಬಂದ್ಮೇಲೆ ಇದೀಗ ಹೀರೋ ಪಾತ್ರಗಳು ಹುಡುಕಿ ಬರ್ತಿವೆ. ತೆಲುಗು ನಿರ್ಮಾಣ ಸಂಸ್ಥೆಗಳು ಡಾಲಿ ಜೊತೆಗೆ ಚಿತ್ರ ಮಾಡಲು ಕಾತರಿಸುತ್ತಿವೆ. ಝೀಬ್ರಾ ಚಿತ್ರದಲ್ಲಿ ಡಾಲಿ ಧನಂಜಯ್ ಡಾನ್ ಆಗಿದ್ದಾರೆ. ಸತ್ಯದೇವ್ ಎದುರಿಗೆ ಸಖತ್ತಾಗಿ ಅಬ್ಬರಿಸಿದ್ದಾರೆ. ಆದ್ರೆ ಸ್ಟೈಲಿಶ್ ಅನ್ನೋದು ಕೂಡ ಅಷ್ಟೇ ಸತ್ಯ ನೋಡಿ. ಅಂತಹ ಪಾತ್ರದ ಮೂಲಕವೇ ಈಗ ಟಾಲಿವುಡ್ನಲ್ಲಿ ಡಾಲಿ ಧನಂಜಯ್ ಹೊಸ ಸಂಚಲನ ಮೂಡಿಸಿದ್ದಾರೆ. ಮೊನ್ನೆ ನವೆಂಬರ್ 22ರಂದು ತೆಲುಗು ಮತ್ತು ಕನ್ನಡದಲ್ಲಿ ಈ ಚಿತ್ರ ರಿಲೀಸ್ ಆಗಿದೆ. ಹಾಗೆಯೇ ತೆಲುಗು ಭಾಷೆಯ ಪ್ರೇಕ್ಷಕರ ಹೃದಯವನ್ನು ಈ ಚಿತ್ರ ಕದ್ದು ಬಿಟ್ಟಿದೆ. ಹಾಗಾಗಿಯೇ ಇದೀಗ ಟಾಲಿವುಡ್ನಲ್ಲಿ ಡಾಲಿ ಧನಂಜಯ್ ಬೇಡಿಕೆ ಹೆಚ್ಚಾಗಿದೆ ಅನ್ನುವ ಸುದ್ದಿನೂ ಇದೆ. ಇನ್ನು ಈ ಒಂದು ಸುದ್ದಿ ಹೆಚ್ಚು ಗಮನ ಸೆಳೆಯುತ್ತಿದೆ. ಇಲ್ಲಿಯವರೆಗೂ ಡಾಲಿ ಧನಂಜಯ್ಗೆ ವಿಲನ್ ರೋಲ್ ಹುಡುಕಿ ಬಂದಿವೆ. ಆದರೆ ಝೀಬ್ರಾ ಸಿನಿಮಾ ಬಂದ್ಮೇಲೆ ಆಫರ್ಗಳು ಈಗ ಹೀರೋ ಪಾತ್ರಕ್ಕೇನೆ ಬರ್ತಿವೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಇಲ್ಲಿಯ ಹೆಸರಾಂತ ನಿರ್ಮಾಣ ಸಂಸ್ಥೆಗಳು ಈ ಒಂದು ಆಫರ್ ಕೊಡ್ತಿವೆ ಅನ್ನೋ ಮಾಹಿತಿನೂ ಇದೆ. ಹಾಗೆ ಝೀಬ್ರಾ ಚಿತ್ರದಲ್ಲಿ ಡಾಲಿ ಧನಂಜಯ್ ಆದಿ ಅನ್ನುವ ರೋಲ್ ಮಾಡಿದ್ದು, ಈ ರೋಲ್ ಮೂಲಕ ಧನಂಜಯ್ ಸದ್ಯ ಟಾಲಿವುಡ್ ಪ್ರೇಕ್ಷಕರ ಹೃದಯ ಕದ್ದಿದ್ದಾರೆ. ಸತ್ಯದೇವ್ಗಿಂತಲೂ ಡಾಲಿ ಧನಂಜಯ್ ಇಲ್ಲಿ ಹೆಚ್ಚು ಮಿಂಚಿದ್ದಾರೆ ಅನ್ನೋ ಫೀಲ್ ಕೂಡ ಬರುತ್ತದೆ. ಅಷ್ಟು ಅಬ್ಬರಿಸಿರೋ ಡಾಲಿ ಧನಂಜಯ್ ಈಗ ಅಲ್ಲಿ ಹೀರೋ ಆಗೋ ಸಣ್ಣ ಸೂಚನೆ ಈಗಲೇ ಕೊಟ್ಟಂತೆ ಇದೆ. ಝೀಬ್ರಾ ಚಿತ್ರದ ಟ್ರೈಲರ್ ರಿಲೀಸ್ ಅದ್ದೂರಿಯಾಗಿ ನಡೆದಿದೆ. ಹೈದರಾಬಾದ್ನಲ್ಲಿ ನಡೆದ ಈ ಒಂದು ಸಂಭ್ರಮಕ್ಕೆ ಮೆಗಾ ಸ್ಟಾರ್ ಚಿರಂಜೀವಿ ಕೂಡ ಬಂದು ಇಡೀ ತಂಡಕ್ಕೆ ಶುಭ ಹಾರೈಸಿ ನಟ ಡಾಲಿ ಧನಂಜಯ್ ಕೆಲಸವನ್ನು ಕೊಂಡಾಡಿದ್ರು. ಟಾಲಿವುಡ್ನಲ್ಲೂ ಡಾಲಿ ಧನಂಜಯ್ ಎತ್ತರಕ್ಕೆ ಬೆಳೆಯಲಿ ಅನ್ನೋ ಅರ್ಥದಲ್ಲಿಯೇ ಶುಭ ಹಾರೈಸಿದ್ರು. ಇದೀಗ ಡಾಲಿ ಧನಂಜಯ್ ಬೇಡಿಕೆ ಹೆಚ್ಚಾಗುತ್ತಿದೆ ಅನ್ನೋ ಸುದ್ದಿ ಬಂದಿದೆ. ಸಿನಿಮಾಗಳು ಹೆಚ್ಚು ಬರ್ತಿವೆ ಅನ್ನೋ ಸುದ್ದಿ ಕೂಡ ಇದೆ. ಒಟ್ಟಾರೆ ಡಾಲಿ ಧನಂಜಯ್ ಟಾಲಿವುಡ್ನಲ್ಲಿ ಹೆಚ್ಚು ಮಿಂಚೋ ಸಾಧ್ಯತೆ ಇದೆ ಅಂತಲೂ ಗೆಸ್ ಮಾಡಲಾಗ್ತಿದೆ. ಡಾಲಿ ಧನಂಜಯ್ ಈಗಾಗಲೇ ಕನ್ನಡದ ನಾಡಪ್ರಭು ಕೆಂಪೇಗೌಡ ಚಿತ್ರ ಒಪ್ಪಿದ್ದಾರೆ. ಅಣ್ಣ ಫ್ರಮ್ ಮೆಕ್ಸಿಕೋ ಚಿತ್ರ, ಉತ್ತರಾಖಂಡ ಸಿನಿಮಾ ಕೂಡ ಇದೆ. ಇದರ ಮಧ್ಯೆ ತೆಲುಗಿನ ಪುಷ್ಪಾ 2 ಚಿತ್ರವು ಇನ್ನೇನು ರಿಲೀಸ್ ಆಗ್ತಿದೆ. ಹಾಗಾಗಿ ಡಾಲಿ ಕನ್ನಡ ಮತ್ತು ತೆಲುಗು 2 ಭಾಷೆಯ ಚಿತ್ರಗಳಲ್ಲೂ ಮಿಂಚುತ್ತಿದ್ದಾರೆ ಅಂತಲೇ ಹೇಳಬಹುದು. Ashwavega English News. Coming soon. Your channel, your voice, your trust.